ಕ್ರೈಸ್ಟ್ ಕಾಲೇಜಿನ ಸಹಯೋಗದೊಂದಿಗೆ ಸುವರ್ಣ ಕರ್ನಾಟಕ ಇನ್ಶೂರೆನ್ಸ್ ಬೃಹತ್ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಖ್ಯಾತ ವೈದ್ಯ ಡಾಕ್ಟರ್ ದೇವಿ ಶೆಟ್ಟಿ, ಐಆರ್ಡಿಎಐನ ಜನರಲ್ ಮ್ಯಾನೇಜರ್ ಸುರೇಶ್ ನಾಯಕ್, ಭಾಸ್ಕರ್ ಚಕ್ರವರ್ತಿ, ವೈಸ್ ಚಾನ್ಸಲರ್ ಫಾದರ್ ಜೋಸ್, ಡೈರೆಕ್ಟರ್ ಬಿಜು ತೋಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊದಲು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಜನರ ಅನುಕೂಲಕ್ಕಾಗಿ ಈ ಅಭಿಯಾನ ಆಯೋಜಿಸಿತ್ತು. ಈಗ ಮರಸೂರು ಗ್ರಾಮ ಸಂಪೂರ್ಣ ವಿಮೆ ಮುಕ್ತ ಪಂಚಾಯಿತಿ ಎಂದು ಹೆಸರುವಾಸಿಯಾಗಿದೆ. ಈಗ ಬೆಂಗಳೂರು ಅರ್ಬನ್ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಬರುವ 84 ಗ್ರಾಮ ಪಂಚಾಯಿತಿಗಳನ್ನ ವಿಮೆಯುಕ್ತ ಪಂಚಾಯಿತಿ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಗ್ರಾಮ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಕ್ರೈಸ್ತ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಎಲ್ಲಾ ಪಂಚಾಯಿತಿಗಳ ಸರ್ವೆ ಮಾಡಿದ್ದು, ಪಂಚಾಯಿತಿ ಅಡಿಯಲ್ಲಿ ಬರುವ ಜನರಿಗೆ ಈ ವಿಮೆ ಸೌಲಭ್ಯವನ್ನ ಕಲ್ಪಿಸಿಕೊಡುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟವರಿಗೆ ತರಬೇತಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ಪಂಚಾಯಿತಿಯ 84 ಪಿಡಿಒಗಳು, ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನಮ್ಮದು ಕ್ರೈಸ್ಟ್ ಸರ್ವಕಲಾಶಾಲೆದು ಆಂಬಿಷನ್ ಏನಂದರೆ ಬೈ 2033 ದಿ ಎಂಟೈರ್ ನೇಷನ್ ಇಂಡಿಯಾ ಇನ್ಶೋರ್ ಆಗಬೇಕು. ಅದಕ್ಕೂ ಮುನ್ನೆ ಕರ್ನಾಟಕ ರಾಜ್ಯ ಪೂರ್ತಿ ಇನ್ಶೋರ್ ಆಗಬೇಕು. ಸೊ ಸ್ಕೀಬಾ ಅಂತ ಈ ಒಂದು ಇನಿಷಿಯೇಟಿವ್ ಇಸ್ ಏಮಿಂಗ್ ಅಟ್ ಇನ್ಶೋರಿಂಗ್ ಆಲ್ ದಿ ಗ್ರಾಮ ಪಂಚಾಯತ್, ಎಸ್ಪೆಷಲಿ 83 ಗ್ರಾಮ ಪಂಚಾಯತ್ ಆಫ್ ಅರ್ಬನ್ ಜಿಲ್ಲಾ ಗ್ರಾಮ ಪಂಚಾಯತ್ ಆಫ್ ಅರ್ಬನ್ ಬ್ಯಾಂಗ್ಳೂರು. ಸೊ ನಮ್ಮ ಈ ಒಂದು ಸಣ್ಣ ಹೆಜ್ಜೆ ಒಂದು ಸಮೂಹದಲ್ಲಿ ಬದಲಾವಣೆ ತರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಅಕಾಡೆಮಿಷಿಯನ್ಸ್, ಇಂಡಸ್ಟ್ರಿ, ಕೆನರಾ ಬ್ಯಾಂಕ್ ಅಫಿಷಿಯಲ್ಸ್, ಇನ್ಶೂರೆನ್ಸ್ ಕಂಪನೀಸ್, ಪಂಚಾಯತ್ ಅಫಿಷಿಯಲ್ಸ್ ಎಲ್ಲರೂ ಸೇರಿ, ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಒಂದು ಸಮೂಹದಲ್ಲಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ, ಒಂದು ಬದಲಾವಣೆ ತರೋದಕ್ಕೆ ಸ್ಕೀಬಾ ಶುರು ಮಾಡಿದ್ವಿ. ನಮ್ಮದು ಬೆಂಗಳೂರು ಜಿಲ್ಲಾ ಪಂಚಾಯಿತಿಯ 83 ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ PDOಗಳು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಅಧ್ಯಕ್ಷರು ಮತ್ತು MBK ಮಾಸ್ಟರ್ ಬುಕ್ ಕೀಪರ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರ ಟ್ರೈನಿಂಗ್ ಮುಗಿದ ನಂತರ ಒಂದು ರೌಂಡ್ ಟೇಬಲ್ ಅಂತ ಒಂದು ಡಿಸ್ಕಷನ್ ನಡೀತದೆ, ಅವ್ರಿಗೆ ತರಬೇತಿ ಕೊಡಲಾಗ್ತದೆ. ಆದ ನಂತರ ನಾವು ಮುಂದಿನ ಕಾರ್ಯಕ್ರಮ ಒಂದೊಂದು ಗ್ರಾಮ ಪಂಚಾಯತಿ ಇಳಿದು ಅದರಲ್ಲಿ ಸರ್ವೆ ಮಾಡಿ ಅಲ್ಲಿ ಯಾರ್ಯಾರಿಗೆ ಇನ್ಶೂರೆನ್ಸ್ ಇಲ್ಲ ಕಂಡುಹಿಡಿದು ಅವರೇ ಇನ್ಶೂರೆನ್ಸ್ ಒದಗಿಸೋ ಕಾರ್ಯಕ್ರಮ. ಇದರಲ್ಲಿ 83 ಗ್ರಾಮ ಪಂಚಾಯಿತಿಯಲ್ಲಿ 84 ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರು, ಕೆಲವೊಂದು ಕಡೆ PDO ಮತ್ತು MBK ಅಂತ ಅದು ಒಂದು ಒಕ್ಕೂಟ ಅಂತ ಇರ್ತದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಒಕ್ಕೂಟ. ಒಂದು ಒಕ್ಕೂಟಕ್ಕೆ ಒಂದು MBK ಇರ್ತದೆ, ಒಂದು ಗ್ರಾಮ ಪಂಚಾಯಿತಿ. ಆ ಥರ 84 MBKಗಳು ಇಲ್ಲಿ ಬಂದಿದ್ದಾರೆ. ಮತ್ತು IRDA ಅಂತ ರೆಗ್ಯುಲೇಟರಿ ಬಾಡಿಯಿಂದ ಬಂದಿದ್ದಾರೆ. ಹಾಗೆ ಬ್ಯಾಂಕ್, ಕೆನರಾ ಬ್ಯಾಂಕ್ ಅವರು, ಇನ್ಶೂರೆನ್ಸ್ ಕಂಪ್ನಿ, ಈ ಥರ ಅಕಾಡೆಮಿ ಅಂತ ಬೇರೆ ಶಾಲೆಗಳ ಫೌಂಡರ್, ಹೆಡ್ಗಳು ಅವರೆಲ್ಲ ಬಂದಿದ್ದಾರೆ. ಇನ್ಶೂರೆನ್ಸ್ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಇಕಾನಮಿಕ್ ಟೂಲ್. ಈ ವರ್ಕಿಂಗ್ ಕ್ಲಾಸ್ ಜನರು ಒಂದು ತಿಂಗಳಿಗೆ ಒಂದು 10,000, 20,000 ರೂಪಾಯಿ, 30,000 ರೂಪಾಯಿ ಸಂಬಳ ಅರ್ನ್ ಮಾಡುವವರಿಗೆಲ್ಲ ಇನ್ಶೂರೆನ್ಸ್ ಆಫ್ ಆಲ್ ಟೈಪ್ಸ್ ಇದೆಯಲ್ಲ, ಅದರ ಪವರ್ ಗೊತ್ತಾಗಬೇಕು. ಕ್ರೈಸ್ಟ್ ಕಾಲೇಜ್ನವರು ಅವರ ಸ್ಟೂಡೆಂಟ್ಸಿಗೆಲ್ಲ ಈ ಪವರ್ ಆಫ್ ಇನ್ಶೂರೆನ್ಸ್, ಅದರ ಬೆನಿಫಿಟ್ಸ್, ಅದನ್ನು ಹೇಗೆ ತಗೊಳ್ಳೋದು, ವಾಟ್ ರಿಸ್ಕ್ ಇನ್ವಾಲ್ವ್ ಎಲ್ಲನ ಎಜುಕೇಟ್ ಮಾಡಿ ಈ ಮಕ್ಕಳನ್ನು ವಿಲೇಜಸ್ಗೆಲ್ಲ ಕಳಿಸಿ ಆ ವಿಲೇಜಸ್ಸಿಗೆ ಅವೇರ್ನೆಸ್ ಮಾಡಿ ಪವರ್ ಆಫ್ ಇನ್ಶೂರೆನ್ಸನ್ನು ಟೀಚ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗ್ರೇಟ್ ಇನಿಷಿಯೇಟಿವ್. ನಾನು ಇಲ್ಲಿ ಬಂದದ್ದು ಮೇನ್ಲಿ ಟು ಕಂಗ್ರ್ಯಾಚುಲೇಟ್ ದ ಫ್ಯಾಕಲ್ಟಿ ಆಫ್ ಕ್ರೈಸ್ಟ್ ಯೂನಿವರ್ಸಿಟಿ ಇಂಥದ್ದೊಂದು ಕೆಲಸ ಮಾಡೋದಕ್ಕೆ. ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿ 1.4 ಬಿಲಿಯನ್ ಜನ ಇದ್ದಾರೆ. ಎಲ್ಲದಕ್ಕೂ ಸರ್ಕಾರವೇ ಹಣ ಕೊಡಬೇಕಂತ ಹೇಳಿದರೆ ಆಗೋದಿಲ್ಲ. ಆದರೆ ಸರ್ಕಾರದವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಬಾಡಿ ಇದೆಯಲ್ಲ IRDA ಅಂತ, ಅದನ್ನು ಲಿಬರೇಟ್ ಮಾಡಿ ಅವ್ರ ಹತ್ರ ಹೇಳಿದ್ದಾರೆ, ನೀವೆಲ್ಲ ಇನ್ಶೂರೆನ್ಸ್ ಮಾಡಬೇಕು, ಜನರಿಗೆ ವರ್ಕಿಂಗ್ ಕ್ಲಾಸ್ ಪುವರ್ ಪೀಪಲಿಗೆಲ್ಲ ಇನ್ಶೂರೆನ್ಸ್ ಬೇಕಂತ. ಅದರಿಂದಾಗಿ ನಮ್ಮ ಆರ್ಗನೈಸೇಷನ್ಗಳು ಇನ್ಶೂರೆನ್ಸ್ ಕಂಪನಿ ಥರ ಆಗಿದೆ. ಸೊ ನಮ್ಮದು ಉದ್ದೇಶ ಅಂತ ಹೇಳಿದರೆ, ಬ್ಯಾಂಗ್ಳೂರಲ್ಲಿ 5,000 ರೂಪಾಯಿ ಮೇಡ್ಸಿಗೆ ಒಂದು ಇನ್ಶೂರೆನ್ಸ್ ಬೇಕಂತ, ಬರೀ 7,500 ರೂಪಾಯಿ ಕೊಟ್ಟು 1 ಕೋಟಿ ರೂಪಾಯಿವರೆಗೆ ಕವರ್ ಮಾಡಬೇಕಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು IRDA ಮತ್ತು ಇವರು ಕ್ರೈಸ್ಟ್ ಯೂನಿವರ್ಸಿಟಿ ಅವರಿಗೆ ಇದೆಲ್ಲ ಇನಿಷಿಯೇಟಿವ್ ಮಾಡೋದಕ್ಕೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.